ಬೀದರ್ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ತಿಳಿಸುವುದೇನೆಂದರೆ, ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಿಂದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಪ್ರಾರಂಭಿಸಿದೆ. ಇದು ಈವ್ನಿಂಗ್ ಕಾಲೇಜ್ ಆಫ್ BCA, BBA ಮತ್ತು ಕಾಮರ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಈ ಈವ್ನಿಂಗ್ ಕಾಲೇಜನ್ನು ಪ್ರಾರಂಭಿಸಲಾಗಿದೆ. ಈ ಈವ್ನಿಂಗ್ ಕಾಲೇಜ್ ಪ್ರಾರಂಭಿಸಲು ಮುಖ್ಯ ಉದ್ದೇಶ, ಅನೇಕ ಜನ ವಿದ್ಯಾರ್ಥಿಗಳು, ಅನೇಕ ಜನ ಸೇವೆಯಲ್ಲಿದ್ದವರಿಗೆ ಉನ್ನತ ಶಿಕ್ಷಣದ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಕಚೇರಿಗಳಲ್ಲಿ ಸೇವೆ ಮಾಡ್ತಕ್ಕಂತಹ ಒಬ್ಬ ಗ್ರ್ಯಾಜುಯೇಟ್ ಆಗಲಿಕ್ಕೆ ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸುವರ್ಣಾವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಜಾಬಶೆಟ್ಟಿ ಅವರು ಇದೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಈವ್ನಿಂಗ್ ಕಾಲೇಜ್ ಆಫ್ BCA, BBA ಮತ್ತು ಕಾಮರ್ಸ್ ಅಂತಕ್ಕಂಥ ಒಂದು ಹೊಸ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ. ಈ ಕಾಲೇಜಿನಲ್ಲಿ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. ಈ ಕಾಲೇಜಿನಲ್ಲಿ BCA ಸಲುವಾಗಿ, BBA ಸಲುವಾಗಿ ಹಾಗೂ ಕಾಮರ್ಸ್ ಸಲುವಾಗಿ ಪ್ರವೇಶ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಇದೆ. ಕೆಲಸದ ಜೊತೆಯಲ್ಲಿ ಕಲಿಕೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮಾಡಿಕೊಟ್ಟಿದೆ. ತಾವು ಇದರ ಸದುಪಯೋಗ ಪಡ್ಕೋಬೇಕು. ಇದು ಈವ್ನಿಂಗ್ ಕಾಲೇಜ್ ಇದ್ದರೂ ಕೂಡ ಇದು ಬೀದರ್ ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟೆಡ್ ಆಗಿದೆ. ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಡಿಗ್ರಿ ಪದವಿಯ ಜೊತೆಯಲ್ಲಿ ಪರೀಕ್ಷೆಗಳಾಗ್ತವೆ. ಎಲ್ಲವೂ ಕೂಡ ಡೇ ಕಾಲೇಜಿನಲ್ಲಿದ್ದಿರ್ತಕ್ಕಂಥ ವ್ಯವಸ್ಥೆ ಈವ್ನಿಂಗ್ ಕಾಲೇಜಿನಲ್ಲೂ ಅದೇ ವ್ಯವಸ್ಥೆ ಇರುತ್ತದೆ. ಕೇವಲ ಸಮಯದಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ. ಕಲಿಸ್ತಕ್ಕಂಥ ಶಿಕ್ಷಕರು, ಇರತಕ್ಕಂಥ ಪ್ರಯೋಗಾಲಯಗಳು ಮತ್ತು ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅದೇ ಆಗಿರುತ್ತದೆ. ಕೇವಲ ಸಮಯದಲ್ಲಿ ಮಾತ್ರ ಒಂದು ಬದಲಾವಣೆ ಆಗಿರುತ್ತದೆ. ಇದರ ಸದುಪಯೋಗ ಈ ಭಾಗದ ವಿದ್ಯಾರ್ಥಿಗಳು ಯಾರಿಗೆ ಡೇನಲ್ಲಿ ಕಾಲೇಜಿಗೆ ಬರೋಕ್ಕಾಗುವುದಿಲ್ಲವೋ, ಅವರು ಅತ್ಯಂತ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಅವರಿಗೆ ಡೇ ಕಾಲೇಜ್ ಅಟೆಂಡ್ ಆಗದೆ ಹೈಯರ್ ಎಜುಕೇಷನ್ನಿಂದ ವಂಚಿತರಾಗಿರ್ತಾರೋ ಅವರಿಗೆ ಇದೊಂದು ಸುವರ್ಣಾವಕಾಶ. ಅನೇಕ ಕಚೇರಿಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಗ್ರ್ಯಾಜುಯೇಟ್ ಇಲ್ಲದ ಒಬ್ಬ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೇವಕರಾಗಿರ್ಬೋದು, ಅವರಿಗೂ ಕೂಡ ಇದೊಂದು ಸುವರ್ಣಾವಕಾಶ. ಒಂದು ಗ್ರ್ಯಾಜುಯೇಷನ್ ಮುಗಿಸ್ಲಿಕ್ಕೆ ಈ ಸುವರ್ಣಾವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು. ಈ ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಿರತಕ್ಕಂಥ ಈ ಭಾಗದ ಜನತೆ ಇದರ ಲಾಭವನ್ನು ಪಡ್ಕೋಬೇಕು ಅಂತ ನನ್ನ ಕಳಕಳಿ ಮನವಿ.